ಅದಾದ್ರಿಂದ ದಯವಿಟ್ಟು ವೋಟ್ ಹಾಕಿ, ಫಸ್ಟ್ ವೋಟ್ ಮಾಡಿ. ಲೆಟ್ ಅಸ್ ಸಿ. ಮಂಗಳೂರಿನಿಂದ ಒಂದಿಷ್ಟು ಸುಕ್ಪಾಲ್ ಬರ್ತಾ ಇದ್ದಾರೆ ಅಂತ ಕೇಳ್ತಿದ್ದಾರೆ. ಎಸ್ ಸುಕ್ಪಾಲ್, ಮಂಗಳೂರಿನಿಂದ ಏನ್ ಸಮಾಚಾರ? ಸರ್, ಬೆಳಿಗ್ಗೆ 7 ಗಂಟೆಯಿಂದಲೇ ಬಿರುಸಿನ ಮತದಾನ ಆರಂಭ ಆಗಿದೆ ಸರ್. ಎಲ್ಲ ಕಡೆ ಶಾಂತಿಯುತವಾಗಿ ಮತದಾನ ಆಗಿದೆ. ಈ ಹಿಂದೆ ಹೋಲಿಸಿದ್ರೆ ಈ ಬಾರಿ ಬಹಳಷ್ಟು ವೇಗವಾಗಿ ಮತದಾನ ಆಗ್ತಾ ಇರುವಂತದನ್ನ ಗಮನಿಸಬಹುದು ಸರ್. ಯಾಕೆ ಈ ಬಾರಿ ವೇಗವಾಗಿ ಆಗುತ್ತಿದೆ ಸರ್? ಸರ್, ಈ ಬಾರಿ ಈ ಜಿಲ್ಲೆಯಲ್ಲಿ, ಕರಾವಳಿ ಜಿಲ್ಲೆಯಲ್ಲಿ ಮೋದಿ ಹವನೆ ಹೆಚ್ಚಾಗಿ ವರ್ಕೌಟ್ ಆಗಿರುವಂತದ್ದು. ಮೋದಿ ಬಂದ ಕಾರ್ಯಕ್ರಮವನ್ನೇ ಗಮನಿಸಬಹುದು. 2019 ಹವಾನ ಖಂಡಿತ ಅದೇನ್ರಿ ಹವಾ? ನಿಮ್ಮ ಹತ್ರ ಸಮುದ್ರ ಇದೆಯಲ್ಲ, ಗೊತ್ತಾಗಲ್ಲ ಯಾವ್ಯಾವಾಗ ಚಂಡಮಾರುತ ಬರುತ್ತೆ ಅಂತ. ಇಲ್ಲ ಸರ್, ಖಂಡಿತ ಇದನ್ನ ಪ್ರಧಾನಿ ಮೋದಿ ಅವರೇ ಮೊನ್ನೆ ಹೇಳ್ಕೊಂಡಿದ್ದಾರೆ. ನಾನು 2014ನೇ ಭಾಷಣಕ್ಕೆ ಇದೇ ಮೈದಾನಕ್ಕೆ ಬಂದಾಗ ಯಾವ ರೀತಿ ಜನ ಹೇಳ್ರಿ. ಇಲ್ಲ, ಈ ಬಾರಿ ನಾವು ಗಮನಿಸಿದ ಹಾಗೆ ಮೋದಿ ಹವನೆ ಹೆಚ್ಚಾಗಿರುವಂತದ್ದು. ಕಳೆದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಾಗಲೇ ಅಭ್ಯರ್ಥಿ ನಳಿನ್ ಕುಮಾರ್ ಅವರನ್ನ ಮತ್ತೆ 3ನೇ ಬಾರಿಗೆ ಅಭ್ಯರ್ಥಿಯಾಗಿ ಮಾಡಬಾರದು ಅನ್ನುವಂತ ವಿರೋಧಗಳು ಬಿಜೆಪಿಯಿಂದಲೇ ಇತ್ತು. ಆದ್ರೆ ಮೋದಿ ಅವಧ ಹಿನ್ನೆಲೆಯಲ್ಲಿ ಅವರನ್ನ ಮತ್ತೆ ಕಣಕ್ಕಿಳಿಸಿದ್ದಾರೆ. ಮತ್ತೆ ಅವರು ಚುನಾವಣೆಗೆ ಸ್ಪರ್ಧಿಸದೇ ಇರುವಂತದ್ದು. ಹಾಗಾಗಿ ಈ ಜಿಲ್ಲೆಯಲ್ಲಿ ಮೋದಿ ಹವ ಮತ್ತಷ್ಟು ವರ್ಕೌಟ್ ಆಗುವಂತ ಎಲ್ಲ ಸಾಧ್ಯತೆಗಳಿರುವಂತದ್ದು. ಬೆಳಗ್ಗಿನ ಜಾವದಲ್ಲಿ ನೀವು ನೋಡಿರಬಹುದಾದ 8-10 ಮತಗಟ್ಟೆಗಳಲ್ಲಿ ಕ್ಯೂ ಇತ್ತು ಅನ್ನೋ ಕಾರಣಕ್ಕೆ ಮತ ಪ್ರಕ್ರಿಯೆ ಬಿರುಸು ಮತ್ತು ಅತಿ ಹೆಚ್ಚಿನ ಇದು ಪ್ರಮಾಣ ಆಗುತ್ತೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡಲ್ಲ. ಬಿಕಾಸ್ ಐ ಹ್ಯಾವ್ ಸೀನ್ ಇಟ್. ಕೆಲವು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಅರ್ಲಿ ಮಾರ್ನಿಂಗ್ ಇಂದು ಮತ ಪ್ರಕ್ರಿಯೆ ಬಹಳ ಚುರುಕಾಗುತ್ತೆ. ದೆನ್ ಇಟ್ ಸ್ಲೋಸ್ ಡೌನ್ ಹೆವಿಲಿ ಅಂಡ್ ಟೇಪರ್ಸ್ ಆಫ್ ಇನ್ ದ ಈವ್ನಿಂಗ್ ವಿತೌಟ್ ಎ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್. ಬಹಳ ಕಡಿಮೆ ಪ್ರಗತಿಯೊಂದಿಗೆ ಎಂಡ್ ಆಗಿಬಿಡುತ್ತೆ. ಮಧ್ಯಾಹ್ನ ಡೌನ್ ಆಗುತ್ತೆ, ಎಂಡ್ ಆಗಿಬಿಡುತ್ತೆ. ಹಾಗಾಗಿ ನನಗೆ ಈಗಲೇ ನಾನು ಕಾನ್ಫಿಡೆಂಟ್ ಆಗಿ ಹೇಳಕ್ಕಾಗಲ್ಲ 7 ರಿಂದ 9 ಗಂಟೆ ಒಳಗಡೆ ಬಿರುಸಿನ ಮತದಾನ ಅವಶ್ಯಕತೆ ಆಗ್ತಾ ಇದೆ ಅಂತ. ಹಂಗ ಅನ್ಕೋಬೇಕಾದ ಅವಶ್ಯಕತೆ ಇಲ್ಲ. ವಿಲ್ ನೋ ಇಟ್ ಓನ್ಲಿ. ಓಪನಿಂಗ್ ಇಸ್ ಗುಡ್. ಒಂದೊಂದ್ಸರಿ ಏನ್ ಮಾಡಕ್ಕಾಗತ್ತೆ? ಪಾಟ್ ಬಾಲ್ ಸಿಕ್ಸರ್ ಹೊಡೆದ ಆಮೇಲೆ ಲಾಸ್ಟ್ ಬಾಲ್ ಔಟ್ ಆಗಿ ಮನೆಗೆ ಹೋಗ್ತಾರಲ್ಲ, ಏನ್ ಮಾಡಕ್ಕಾಗತ್ತೆ? ಗೊತ್ತಿಲ್ಲ, ನಾನು ನೋಡಲ್ಲ. ನೀವು ನೋಡೋದಾದ್ರೆ ನಿಮ್ಮನ್ನ ನಾನು ಏನಂತ ಪರಿಗಣಿಸಬೇಕು ಅಂತ ಕ್ರಿಕೆಟ್ ನೋಡೋರ್ನ ನಾನು ಹೇಳಿದ್ದೆ. ಸರಿ, ಇದು ಐಪಿಎಲ್ ಆದ್ಮೇಲೆ ಹೇಳಂಗಿಲ್ಲ ಅಲ್ಲ. ಇಂಡಿಯನ್ ರೈಟ್. ನನಗೆ ಮಂಡ್ಯದಿಂದ ನರಸಿಂಹಮೂರ್ತಿ ನಮ್ಮ ಜೊತೆ ಸೇರ್ಕೋತಾ ಇದ್ದಾರೆ. ನರಸಿಂಹಮೂರ್ತಿ, ಏನು ಜನ ಏನಂತಿದ್ದಾರೆ ಮಂಡ್ಯನಲ್ಲಿ? ಅಪ್ಪ, ಇವ್ರ ಪ್ರಚಾರ ನೋಡಿ ಸಾಕಾಗೋಗಿದೆ ಅಂತ ಸುಸ್ತಾಗಿ ಮಲಕಾಮಿಟ್ಟಿದಾರೋ ಎದ್ದು ಬಂದಿದಾರೋ? ಖಂಡಿತ ಸರ್, ಅಬ್ಬರದ ಪ್ರಚಾರ ಏನಿತ್ತು ಅದಕ್ಕೆ ಬ್ರೇಕ್ ಬಿದ್ದಂತ ನಂತರ ಇವತ್ತು ಬೆಳಗ್ಗೆಯಿಂದ ಏನ್ ಮತದಾನ ಆರಂಭವಾಗಿದೆ. ಆ ಮತದಾನಕ್ಕೆ ಜನರು ಉತ್ಸಾಹದಿಂದ ಮತದಾನದಲ್ಲಿ ಪಾಲ್ಗೊಂಡಿರ್ತಕ್ಕಂತಹದ್ದು. ನಾವೀಗ ಮದ್ದೂರು ತಾಲೂಕಿನ ದೊಡ್ಡರ್ಸಿನಕೆರೆ ಗ್ರಾಮ ಏನಿದೆ, ಆ ದೊಡ್ಡರ್ಸಿನಕೆರೆ ಗ್ರಾಮದ ಮತಗಟ್ಟೆಯ ಮುಂಭಾಗ ಇರತಕ್ಕಂತಹದ್ದು. ಬೆಳಗ್ಗೆಯಿಂದ ಜನರು ಅತ್ಯಲ್ಪ ಪ್ರಮಾಣದಲ್ಲಿ ಬರ್ತಿದ್ದಾರೆ. ಆದ್ರೆ ತುಂಬಾ ಕ್ಯೂ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಅಂದ್ರೆ ಇನ್ನು ಸಂಜೆ ತನಕ ಟೈಮ್ ಇದೆ, 6 ಗಂಟೆ ತನಕ ಹೋಗಿ ಹಾಕೋದ್ರಾಯ್ತು ಅನ್ನೋ ನಿಟ್ಟಿನಲ್ಲಿ ಜನರು ಒಬ್ಬೊಬ್ಬರಾಗಿ ಬಂದು ಮತವನ್ನ ಹಾಕ್ತಿದ್ದಾರೆ. ಅಂದ್ರೆ ಈ ಒಂದು ಗ್ರಾಮದಲ್ಲಿ ಸುಮಾರು 3,000 ಮತಗಳಿವೆ. ಅದಲ್ಲದೆ ಈಗಾಗಲೇ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಏನಿದ್ದಾರೆ, ಅವರು ಸಹ ಇದೇ ಮತಗಟ್ಟೆಯಲ್ಲಿ ದೊಡ್ಡರ್ಸಿನಕೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಏನಿದೆ ಇದರಲ್ಲೇ ಮತವನ್ನ ಹಾಕ್ತಾರೆ. ಅದಲ್ಲದೆ ಅವರ ಸಂಬಂಧಿ ಸಚಿವ ಡಿಸಿ ತಮ್ಮಣ್ಣ ಅವರೇನಿದ್ದಾರೆ, ಅವರು ಸಹ ಇಲ್ಲೇ ಮತವನ್ನ ಹೊಂದಿರತಕ್ಕಂತಹದ್ದು. ಅವರು ಸಹ ಇಬ್ಬರು ಸಹ ಸುಮಾರು 10 ಗಂಟೆ ಆಸುಪಾಸಿಗೆ ಬಂದು ಮತವನ್ನ ಹಾಕ್ತಾರೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಗಳು ಬಂದಿರತಕ್ಕಂತಹದ್ದು. ಜನರು ನಿಧಾನಗತಿಯಲ್ಲಿ ಬಂದು ಮತವನ್ನ ಹಾಕ್ತಿರ್ತಕ್ಕಂತಹದ್ದು ಸಾಮಾನ್ಯವಾಗಿ ಕಂಡು ಬರ್ತಿರ್ತಕ್ಕಂತಹದ್ದು ಸರ್. ಆಲ್ ರೈಟ್, ಥ್ಯಾಂಕ್ ಯು. ಮಂಡ್ಯದಿಂದ ನರಸಿಂಹಮೂರ್ತಿ. ಗ್ರಾಮೀಣ ಭಾಗದಲ್ಲಿ ಮತಗಳನ್ನ ಹಾಕೋದು ಬೆಳಗ್ಗಿನ ಹೊತ್ತಿನಲ್ಲಿ ನಗರ ಪ್ರದೇಶದಲ್ಲಿರುವಂತೆ ಬಿರುಸಾಗಿರುವುದಿಲ್ಲ. ಬಿಕಾಸ್ ಗ್ರಾಮೀಣ ಭಾಗದ ಚಟುವಟಿಕೆಗಳೇ ಬೇರೆ. ಬೆಳಗ್ಗೆ ಎದ್ದವರು ಹೊಲದಲ್ಲಿ ಏನಾಗಿದೆ, ಗದ್ದೆಗೆ ನೀರು ಬಿಟ್ಟಿದ್ನಲ್ಲ, ಬಂಡ್ ನಿಂತ್ಕೊಂಡಿಲ್ವಾ, ಕಿತ್ಕೊಂಡು ಹೋಗ್ಬಿಟ್ಟಿದ್ಯಾ ಇಲ್ವಾ, ತೋಟಕ್ಕೊಂದು ರೌಂಡ್ ಹೋಗಿ ಬಂದ್ಬಿಡೋಣ, ಅಥವಾ ಗರಿಗಿರಿ ಬಿದ್ದಿದ್ರೆ ಕಡ್ದಾಕ್ಬಿಟ್ಟು ಬಂದ್ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಹಂಗಾಗಿ ನೀವು ಬೆಂಗಳೂರಿನಲ್ಲಿ ಫುಲ್ ಕ್ಲೀನ್ ಆಗಿ ವಾಕಿಂಗ್ ಹೋಗ್ಬಿಟ್ಟು ಹಂಗೆ ಹಾಕಿ ಬಂದ್ಬಿಡೋಣ ಅಂತ ಹೋಗ್ಬಿಟ್ಟು ಆಮೇಲೆ ಹಂಗೆ ಅಲ್ಲಿ ಒಂದು ಯಾವ್ದೊಂದು ಒಳ್ಳೆ ಫೇಮಸ್ ಹೋಟ್ಲ್ ಹೆಸರು ಹೇಳ್ಬಿಟ್ಟು ಅಲ್ಲಿ ಒಂದು ಕಾಫಿ ಹಾಕೊಂಡ್ ಬಂದ್ಬಿಡೋಣ ಅಂತ ಬಿಡಲ್ಲ. ಅಲ್ಲಿ ಹಂಗ ಆಗಲ್ಲ ಅಲ್ಲಿ. ಹಂಗಾಗಿ ಅಲ್ಲಿ ತಡವಾಗೇ ಆಗೋದು ರೂರಲ್ ಸೈಡ್. ರೂರಲ್ ನಾರ್ಮಲಿ ಪಿಕ್ಸ್ ಇಟ್ ಅಪ್ ಬಿಟ್ವೀನ್ 9 and 12 and again it picks up later at between 3 and 6, 3 and 5 ಅಲ್ಲಿ ಸಣ್ಣದಾಗುತ್ತೆ. ಕೆಲವು ರೂರಲ್ ಕಾನ್ಸ್ಟಿಟ್ಯೂನ್ಸೀಸ್ ಅಲ್ಲಿ 12 ಗಂಟೆ 1 ಗಂಟೆ ಊಟಕ್ಕೆ ಮೊದಲು ಕ್ಲೋಸೇ ಆಗೋಗುತ್ತೆ ಕೆಲವು ರೂರಲ್ ಸೈಡ್ ಅಲ್ಲಿ. ಅರ್ಬನ್ ಸೈಡ್ ಅಲ್ಲಿ 4 ಗಂಟೆಯಿಂದ 6 ಗಂಟೆಗೆ ಪಿಕ್ ಆಗತ್ತೆ. ಮತ್ತೆ ಈ ಈವ್ನಿಂಗು
ಬೆಳಗ್ಗಿನಿಂದ ಏನೇನಾಯ್ತು ಅಂತ ನೋಡಿ ಫುಲ್ ಅಬ್ಸರ್ವರ್ಸ್ ತರ ತೀರ್ಮಾನ ಮಾಡಿ ಆಮೇಲೆ ಒಂದು ಕಾಪಿ ಕೊಟ್ಟು 4 ಗಂಟೆಗೆ ಹೋಗೋ ಗಿರಾಕಿಗಳು ಇರ್ತಾರೆ ಇಲ್ಲಿ ನಮ್ಮ ಹತ್ರ ಅರ್ಬನ್ ನಲ್ಲಿ. ರೂರಲ್ ಹಂಗಲ್ಲ, ರೂರಲ್ ಪ್ರಾರಂಭ ಆಗೋದೇ ಲೇಟ್, ಅವ್ರು ಹೇಳೋದು ಅರ್ಲಿ ಡೆಫಿನೆಟ್ಲಿ. ಬಟ್ ಅವರ ಕೆಲಸ ಕಾರ್ಯಗಳಿಗೂ ನಮ್ಮ ಕೆಲಸ ಕಾರ್ಯಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ನಿಧಾನಕ್ಕೆ ಹೋಗುತ್ತೆ. ಅಲ್ಲಿ ಹೆಣ್ಮಕ್ಳಿಗೂ ಅಷ್ಟೇ, ದನ ಆಚೆ ಕಟ್ಟಬೇಕು, ಸಗಣಿ ತೆಗಿಬೇಕು, ಗೊಂತು ಹುಲ್ಲಾಕಿರ್ಬೇಕು, ಕೆಲಸ ಇರುತ್ತೆ ಸಿಕ್ಕಾಪಟ್ಟೆ. ಇದೆಲ್ಲ ಮುಗಿಸ್ಕೊಂಡು ಬರ್ಬೇಕು ಅವರು ಬೆಳಗ್ಗೆ ಎದ್ದ ತಕ್ಷಣ ಬಂದು ನಿಂತ್ಕೊಳಕ್ಕಾಗಲ್ಲ. ಆಲ್ ರೈಟ್, ಇದಿಷ್ಟಿನ ಮಾಹಿತಿಗಳನ್ನ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. 9 ಗಂಟೆ ಸಮಯ ಸರಿಯಾಗಿ 2 ಗಂಟೆಗಳ ಕಾಲದ ಈ ಮತ ಪ್ರಕ್ರಿಯೆ ಮುಗಿದಿದೆ ಅಂತ ಕಾಣಿಸ್ತಾ ಇದೆ. ಪರ್ಸೆಂಟೇಜ್ ಆಫ್ ಪೋಲಿಂಗ್ ನ ಎಲೆಕ್ಷನ್ ಕಮಿಷನ್ ಮಸ್ಟ್ ಹ್ಯಾವ್ ರಿಲೀಸ್, ನನ್ನ ಪ್ರಕಾರ ರಿಲೀಸ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ. ಅವರ್ಲಿ ಏನು ವೋಟಿಂಗ್ ಆಗ್ತಾ ಇದೆ ಅಂತ ಐ ಡೋಂಟ್ ನೋ, ಕೊಡ್ತಾ ಇದ್ದಾರೋ ಇಲ್ವೋ ಅಥವಾ ನಮ್ಮವ್ರಿಗೆ ಸಿಗ್ತಿದ್ಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಒಂದಂತೂ ನಿಜ, ಮತವನ್ನ ಹಾಕ್ತಾ ಇರಿ ನೀವು. ನಾವು ಅವಾಗವಾಗ ಬಂದು ನಿಮ್ಗೆ ಅದನ್ನ ಹೇಳ್ತಾ ಇರ್ತೀವಿ, ಗ್ಯಾಪ್ಸಿ. ಒಂದು ವೇಳೆ ಪಕ್ಕದ ಮನೆಯವ್ರು ಯಾರು ಇದ್ದು ಒಬ್ಬರು ಮತ ಹಾಕಿ ಇನ್ನೊಬ್ಬರು ಮನೆಯವ್ರ ಪಕ್ಕ ಹಾಕದೇ ಇದ್ರೆ ಅವ್ರಿಗೊಂದ್ಸರಿ ಹೋಗಿ ಫ್ರೆಂಡ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಹೋಗಿ ಸರ್ ಹಾಕ್ ಬಂದ್ಬಿಡಿ ಸರ್, ಯಾಕೆ ಸರ್ ಸುಮ್ನೆ ವೋಟರ್ ಐಡಿ ಇಲ್ಲ ಅಂತ ಸುಮ್ನೆ ಕುತ್ಕೊಬಿಡ್ತಾರೆ. ವೋಟರ್ ಐಡಿ ಬೇಕಾಗಿಲ್ಲ, ದಾಖಲೆಗಳು ಯಾವ ದಾಖಲೆ ಬೇಕಾದ್ರೂ ಹೇಳಿದೀವಿ, ಹಿಡ್ಕೊಂಡು ಹೋಗಿ. ಹೆಸರಿರ್ಬೇಕಷ್ಟೇ ಪಟ್ಟಿಲಿ, ಹೆಸರು ಇರಬೇಕು, ಒಂದು ದಾಖಲೆ, ಸುಮ್ನೆ ಒಂದು ಫೋಟೋ ಐಡಿ ತರ ಕೊಟ್ಟಿದ್ದಾರೆ ಅವರು. ಈಗ ಯಾವ್ದು ಬೇಕಾದ್ರೂ ತಗೊಂಡೋಗಿ. ಆಮೇಲೆ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಡ್ರೈವಿಂಗ್ ರೈಟ್. ಮುಂದುವರ್ಸೋಣ. ಎಸ್, ಹಲವಾರು ಭಾಗದಲ್ಲಿ ಯಾರೆಲ್ಲ ಮತಗಳು ಹಾಕಿದ್ರು ಅಂತ ನಿಮಗೆ ಮುಂದೆ ಇಡ್ತಾ ಇದ್ದೀವಿ ನಾವು. ಲೋಕಸಭಾ ಚುನಾವಣೆಯ ಕರ್ನಾಟಕದ ಮಟ್ಟಿಗೆ ಮೊದಲ ಹಂತದ ಚುನಾವಣೆಯ ಪ್ರಕ್ರಿಯೆ ಇದು. ಬಿರುಸಿನ ಒಂದಷ್ಟು ತೀವ್ರತೆ ಪಡ್ಕೋತಾ ಇದೆ ನಿಜ. ಈ ಕ್ಷಣದ ಬೆಳವಣಿಗೆ ನೋಡ್ತಾ ಇದ್ರೆ ಬೆಂಗಳೂರು ಗ್ರಾಮಾಂತರ, ಉತ್ತರ, ಕೇಂದ್ರ, ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ, ಈಗ ನೋಡ್ತಿರೋ ಪ್ರಕಾರ ರಮೇಶ್ ಅರವಿಂದ್ ಅವರು ಬನಶಂಕರಿಲಿ ಅವ್ರ ಮನೆ ಇದೆ. ಹಾಗಾಗಿ ಆ ಭಾಗದಲ್ಲಿ ಅವರು ಕುಟುಂಬ ಸಮೇತರಾಗಿ ಅವರ ಮಡದಿ ಮತ್ತು ಮಗಳು ಅಲ್ಲೀಗ ತಮ್ಮ ಮತವನ್ನ ಹಾಕೋದಕ್ಕೆ ಅಂತ ಪೋಲಿಂಗ್ ಬೂತ್ಗೆ ಮತಗಟ್ಟೆಗೆ ಹೋಗುತ್ತಿರುವಂತಹ ದೃಶ್ಯಾವಳಿಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದು ಚುನಾವಣಾ ಅಧಿಕಾರಿ ಸಂಜೀವ್ ಕುಮಾರ್ ಅವರು, ಅವರ ಇಡೀ ಟೀಮ್ ತಾವು ಮತವನ್ನ ಹಾಕಿರೋದಕ್ಕೆ ಒಂದಷ್ಟು ಅವರು ಕೂಡ ಹೆಮ್ಮೆಯಿಂದನೇ ಓಟ್ ಹಾಕಿ ಬೆರಳು ತೋರಿಸಿ ಅಂತ. ಅಫ್ಕೋರ್ಸ್ ನಾನು ಇನ್ನೂ ಓಟ್ ಹಾಕಕ್ ಹೋಗ್ಬೇಕು. ಬೆಳಗ್ಗೆ 5 ಗಂಟೆಯಿಂದ ಆಫೀಸರ್ ಕೂತಿದ್ದೀನಿ, ಮಧ್ಯಾಹ್ನ ಮೇಲೆ ಡೆಫಿನೆಟ್ ಆಗಿ ನಾನು ಕೂಡ ತೋರಿಸ್ತೀನಿ. ಸ್ಟಾರ್ ನಟರನ್ನ ಯಾಕೆ ತೋರಿಸ್ತೀರಾ, ಅವ್ರು ಓಟ್ ಹಾಕಿದ್ರೆ ಏನೋ ದೊಡ್ಡ ವಿಷಯನಾ ಅಂತ ಹಂಗಂತಲ್ಲ, ಎಷ್ಟೋ ಸಂದರ್ಭದಲ್ಲಿ ಅವರ ಅಭಿನಯಕ್ಕೆ ಮಾರು ಹೋಗಿ ಅವ್ರನ್ನ ಅವರ ಪಾತ್ರಗಳನ್ನ ಬೆಳ್ಳಿ ಪರದೆಯಲ್ಲಿ ನೋಡಿದಾಗ ಫಾಲೋ ಮಾಡ್ತಿರ್ತಾರೆ, ನಾವು ಹಂಗೆ ಇರಬೇಕು ಅಂತಿರ್ತಾರೆ. ಸೊ ಈ ಪ್ರಕ್ರಿಯೆಯಲ್ಲಿ ಅವರು ಕೂಡ ಓಟ್ ಹಾಕಿದ ನಂತರದಲ್ಲಿ ನಮ್ ಗುರುನೇ ಓಟ್ ಹಾಕೋನೆ, ನಾವ್ಯಾಕೆ ಓಟ್ ಹಾಕಬಾರ್ದು ಅಂತ ಎಲ್ಲೋ ಒಂದ್ ಕಡೆ ಯಾರಿಗೋ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಹಾಗಾಗಿ ಎಷ್ಟೋ ಸಂದರ್ಭ ಯಾಕೆ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಬಳಸ್ಕೋತಾರೆ, ಯಾಕೆ ಹೆಣ್ಮಕ್ಳನ್ನ ಯಾವ್ದೋ ಜ್ಯುವೆಲ್ ಶಾಪ್ ಬ್ರ್ಯಾಂಡ್ ಅಂಬಾಸಿಡರ್ ಬಳಸ್ಕೋತಾರೆ, ಅಥವಾ ಇನ್ಯಾವುದೋ ಸಾಮಾಜಿಕ ಕಾರ್ಯಗಳಿಗೆ ತಂಬಾಕು ಬಿಡಬೇಕು ಅನ್ನೋದನ್ನ ಯಾಕೆ ಇನ್ನೊಬ್ರು ಕೈಲಿ ಹೇಳಿಸ್ತಾರೆ ಅಂದ್ರೆ, ಅವರು ಹೇಳಿದಾಗ ಎಲ್ಲೋ ಒಂದ್ ಕಡೆ ಹೌದಪ್ಪ ಕರೆಕ್ಟು, ಹಂಗ್ ಮಾಡೋಣ ನಾವು ಅಂತ ಎಲ್ಲಾರ್ಗೂ ಅನ್ನಿಸ್ದೆ ಹೋದ್ರು ಯಾರೋ ಒಂದು ಪಂಗಡಕ್ಕಂತೂ ಅನ್ಸುತ್ತೆ. ಸೊ ಅದನ್ನ ಒಂದಷ್ಟು ಪ್ರೇರಣೆಯಾಗಿ ಯಾರೋ ತೆಗೆದುಕೊಳ್ತಾರೆ. ಹಾಗಾಗಿ ಅವ್ರಿಗೊಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ಈ ಮೂಲಕ. ಹಾಗಾಗೇನೆ ನಾವು ಸ್ಟಾರ್ ನಟರೆಲ್ಲ ಬಂದಾಗ ಅವರೇ ಮಾಡ್ತಿದ್ದಾರೆ ಬಿಡು ಮಾಡ್ಕೊಂಡು, ಅವರೇ ಕುಟುಂಬ ಸಮೇತರಾಗಿ ಬರ್ತಿದ್ದಾರೆ, ನೀವ್ಯಾಕೆ ಅಂತ ಅಂದಾಗ ಒಂದಷ್ಟು ಪಿಂಚ್ ಚುಚ್ಚುತ್ತೆ ನೋಡೋರ್ಗೆ, ಕಮಾನ್ ಹೋಗೋಣ ಅಂತ. ಸೊ ಹಾಗಾಗಿ ಒಂದಷ್ಟು ಜನ ಅವರೆಲ್ಲ ಮಾತಾಡ್ತಿರೋರ್ನ ಏನೇನ್ ಮಾತಾಡಿದ್ರು ಓಟ್ ಹಾಕಿದ್ಮೇಲೆ ಅದು ನಿಮಗೆ ತೋರಿಸ್ತೀವಿ, ನೋಡ್ಬಿಡಿ.